ನೀನು ಏನು ಹೇಳ್ತೀರ ಹಿಂಗೆ ಹೇಳ್ತಾ ಇದ್ರೆ ನನಗೆ ಏನು ಅರ್ಥ ಆಗಲ್ಲ ಆಯ್ತಾ. ಅದೇನಂತ ಹೇಳ್ಬೇಕು ನೀನು. ಏ ರಾಮ, ಹಾಂ ಏನು ಮಾಡ್ತಾ ಇದ್ರಿ ಇಲ್ಲಿ ಇಬ್ರು? ಏನು ಇಲ್ಲಪ್ಪ, ಸುಮ್ಮನೆ ರಾಮ್ ಏನು ಮಾಡ್ತಾವನಂತ ನೋಡಕ್ ಬಂದೆ. ನಡಿ, ಅಲ್ಲಿ ಏನು ಗಂಡು ಕೂಳ್ಸೋರೆ. ಅಯ್ಯೋ ಅದಕ್ಕೆ ನಾನೇನು ಮಾಡ್ಬೇಕು? ನೀನೇನು ಇಬ್ರು ಜೊತೆ ಕೂತ್ಕೋಗ್ರಿ. ಅವಾಗಂತೂ ನೋಡೋಕ್ಕಾಗಿಲ್ಲ, ಇವಾಗ ನಾನು ನೋಡೋಣ. ಅಯ್ಯೋ ಯಾವುದು ಬೇಡ ನಡಿಯಪ್ಪ ಸ್ವಾಮಿ, ನಡಿ. ಯಾ ಹೆಂಡ್ರು ಬೇಡ, ಯಾ ಮಕ್ಕಳು ಬೇಡ. ಇಷ್ಟು ಬಿರಿ ನನ್ನ ಜೀವನದಾಗ ಜಿಗುಪ್ಸೆ ಹುಟ್ಟಿದ್ರೆ ಹೆಂಗೆ? ಊರಪ್ಪ. ಓ, ಇನ್ನ ಇವಾಗ ನಂಗೆ 25 ವರ್ಷ. ಇಷ್ಟು ಬಿರಿ ನನ್ನ ಜೀವನದಾಗ ಜಿಗುಪ್ಸೆ ಹುಟ್ಟೋದು ಬೇಡ. ಅದನ್ನ ಕರೆಕ್ಟಾಗಿ ಹೇಳೋದು ಜಿಗುಪ್ಸೆ ಅಂತ. ಯಾವುದೋ ಒಂದು ನೀನು ನಡಿಯ ನೀನು. ಏನು ಸಮಾಚಾರ? ಓ, ಕೊಡ್ತೀನಿ ನೋಡಕ್ಕ, ತೆಗೆದು ಇಡು. ಅಪ್ಪನ್ಕ ಮಕ್ಕಳ್ಕ ನಾನು ತೋಲ್ ಬೊಮ್ಮೆ ಆಗೋಗಿದ್ದೀನಿ ಆಡ್ಸಕ್ಕ. ಗಿರೀಟ್ ನನ್ನ ಮಗನೇ. ಇವಾಗ ನೋಡಪ್ಪ, ನಾನಂತೂ ನನ್ನ ಹೆಂಡ್ರನ್ನ ನನ್ನ ಮಕ್ಕಳನ್ನ ಕರ್ಕೊಂಡು ಚಿಕ್ಕಬಳ್ಳಾಪುರ ಕ್ವಾರ್ಟರ್ಸ್ ಸೇರ್ಕೊಂಡ್ಬಿಡ್ತೀನಿ. ನನಗೆ ಈ ಮನೆಗೆ ಸಾಧ್ಯವಿಲ್ಲ. ಹೌದೇನು? ಆಯಿತು, ಆಮೇಲೆ ಬೆಳಗ್ಗೆ ಮಾತಾಡೋಣ. ಇವಾಗ ಆಗೋ ಕಾರ್ಯ ನಮ್ದೇಗಾಗ್ಲಿ ಬಾ. ಅದೇನು ಗೊತ್ತಿ, ನಾನು ನೋಡೇ ಬಿಡ್ತೀನಿ. ನೋಡಿ, ಹಿಂಗೆ ಮಾತಾಡಿದ್ರೆ ನಾನು ಏನು ಹೇಳೋದು ಹೇಳು. ನನ್ನ ಪ್ರಾಣ ಇರೋವರೆಗೂ ಹಂಗಿರು. ಆಮೇಲೆ ನಿಮ್ಮ ಪಾಡು ಯಾರೆಲ್ಲ ನಾವು ಒಪ್ಕೊಂಡಿರಂತೆ. ಯಾರ ಹತ್ರ ಹೋಗೋದು, ಯಾರ ಹತ್ರ ಬಿಡೋದು? ಹೋಗು. ಇಲ್ಲ, ನಿಧಾನವಾಗಿ ಕೂತ್ಕೊಂಡು ಒಪ್ಪಿಸ್ತೀನಿ. ಇದನ್ನು ಇಲ್ಲಿಗೆ ಬಿಡಲ್ಲ. ಎಲ್ಲ ಗೊತ್ತಿದ್ದೀನಪ್ಪ. ಇವೆಲ್ಲ ನೀವೇ ತಿನ್ನಕ್ಬೇಕು. ಅಮ್ಮ ಕುಂಕುಮ ಇತ್ತೇನಮ್ಮ? ಇಟ್ಟಿದ್ದೀನಿ. ಸಾವಿತ್ರಿ ಹತ್ತದೇನೋ ತಡೋದಿ ಹತ್ತದೇನೋ ತುದು. ಸಾವಿತ್ರಿ ಅತ್ತೆ ಅವಾಗೇನೆ ಇಕ್ಕಿದ್ರು. ತಾತು ಬಿಡು, 3 ಜನ, ನೀನೊಬ್ಳು ನಾನೊಬ್ಳು. ಸಾವಿತ್ರಿ ಹತ್ತದೆ. ತಾತು 3 ಜನ. ಅಲ್ಲ ಕಾಯ್ತಿದ್ಯಮ್ಮ? ಕಾಯಿ ಸಿಕ್ಕಿದ್ದೀನಿ. ತಡೋದಿ ಹತ್ತದೆ. ಒಂದು ಆರನ ಎಲ್ಲಿ ಬಾರೆ ಅಮ್ಮ. ಲೇ ಆಳೇಲಿ ಬರ್ತದ್ಲೇ ನಂಗ್ಲೇ. ಬಾ. ಇಬ್ರು ಎಷ್ಟು ಲಕ್ಷಣವಾಗಿ ಅವ್ರು ನೋಡ್ದಂಗೆ ಶಿವ ಪಾರ್ವತಿ ಇದ್ದಂಗೆ. ನಮ್ಮ ಆಶಂಕರ್ ನೋಡು, ಮುಚ್ಚಿಟ್ವಾಗ ಗಣೇಶನ್ ಕೂತ್ಬಿಟ್ಟವನೆ. ಇವಾಗ ಶಿವ ಪಾರ್ವತಿಯನ್ನೇ ಅವಾಗ ಗಣೇಶನಂತ ಹಿಡಿಯಲ್ಲಮ್ಮ. ಒಂದು ಆರನ ಹೇಳು. ಇರೇ ಹೇಳ್ತೀನಿ, ಯಾವ್ದೋ ಒಂದು ಬರ್ತದೆ. ಕಮಾನು ಡಾರ್ಲಿಂಗ್ ಅಯ್ಯೋ ಅಯ್ಯೋ, ಚಿಡೋನು ಡಾರ್ಲಿಂಗ್ ಅಯ್ಯೋ ಅಯ್ಯೋ. ಆಹಾ, ಎಂತ ಆರಿಯತಳಿಯ ನೋಡ್ ನೀನು. ಕರೆಕ್ಟಾಗಿರೋದು ಹೇಳಮ್ಮ. ಇರಲೇ, ಯಾವಾಗ ನಮ್ಮ ಅಜ್ಜಿ ಹೇಳ್ತಾ ಇದ್ಲ, ಜ್ಞಾಪಕ ಬರ್ತದೆ. ಸೋ ಎನ್ನೀರೇ ಸೋಬಾನೆ ಅನ್ನೀರೇ, ಸೋ ಎನ್ನೀರೇ ಸೋಬಾನೆ ಅನ್ನೀರೇ, ಹೆಣ್ಣು ನಿಮಗಾಯ್ತು ಗಂಡು ನಮಗಾಯ್ತು, ಸೋ ಎನ್ನೀರೇ ಸೋಬಾನೆ ಅನ್ನೀರೇ. ಯಾವವನ್ನು ಹೇಳ್ದಲ್ಲ, ತಾತು ಬಿಡು. ಒಲವಿನ ಉಡುಗೊರೆ ಕೊಡಲೇ ರಕುತಾದಿ ಬರದೆನು ಇದ ನಾನು. ಓ, ನಾಚಿದಾಗ ಬಳಿ ಬಿಡಿದೇನೋ. ಆಡ್ಲೇ ಅದು. ಓ, 6 ಎಲ್ಲ ನಮ್ಮ ಅಮ್ಮನ ಆಚೆ ಕೂತ್ಕೊಂಡವಳೆ. ಅಯ್ಯಕ್ಕೂ ಅಮ್ಮ. ಇಲ್ಲ ಇಲ್ಲ, ಬರಲ್ಲ, ದೂರ ದೂರ. ಓ, ಊರು ಬೆಳಗ್ಗೆ ನಾನು ಹೇಳಿದ್ದೀನಲ್ಲ, ದೂರ ದೂರ ಅಂತ. ಮುಗಿದ್ದೇನಮ್ಮ, ಟೈಮು ಹತ್ರಿಗ ಮೀರ್ಬಿಡ್ತದೆ. 500 ಟೈಮು ಹೇಳಿರೋದಕ್ಕೆ ನಾವು ಇದು ಮಾಡ್ಬೇಕು. ಅಜ್ಜಿ ಎಲ್ಲ ಮುಗಿತು. ಎತ್ತೋದ್ಲೆ ಸಾವಿತ್ರಿ ಅತ್ತೆ ಏನು ದೊಡತ್ತೆ? 500 ಹೇಳಿರೋ ಟೈಮ್ಗೆ ಆಗ್ಬೇಕಮ್ಮ. ತಿರ್ಗಿ ಹೆಚ್ಚು ಕಮ್ಮಿ ಹಾಕ್ಕೊಡ್ದು. ಅಜ್ಜಿ, ನಮ್ಮ ಅಮ್ಮನ ಅಲ್ಲಮ್ಮ ಶಿವಮ್ಮ, ಯಾರೋ ಸತ್ತೋಗೋರಂತೆ. ಮುಟ್ಟಲ್ಲಮ್ಮ, ಮುಟ್ಟು ಇತ್ಕೊಂಡು ಕಾರಿಗೆಲ್ಲ ಬರೋದು ತಪ್ಪಮ್ಮ. ಬೇಜಾರು ಮಾಡ್ಕೊಂಬೇಡ, ಫೋನಾಗೆಲ್ಲ ಮಾತಾಡ್ತಾ ಇತ್ತಲ್ಲ, ಬೇಜಾರು ಮಾಡ್ಕೊಂಬೇಡ. ಮುಟ್ಟು ತೀರ್ತಾನೆ ಬರ್ತಾರೆ. ಇವಾಗ ಅವ್ರನ್ನ ಕೂಗೋದು ತಪ್ಪು, ಅವ್ರು ಬರೋದು ಇಲ್ಲ ಬಿಡು. ಬರ್ಕೂಡ್ದು ಮುಟ್ಟುಕೊಳ್ಳಿ ಅವ್ರಿಗೂ. ಅದನ್ನೇ ಒಂದು ಮುಂಚಾಗಿ ಕೊರಗಬೇಡ. ಫೋನ್ ಮಾಡ್ತಾನೆ ಇತ್ತಿಯಲ್ಲ, ಮಾತಾಡ್ತಾನೆ ಇತ್ತಿಯಲ್ಲ. ಮತ್ತಿನೇನೆ ಮಾತಾಡಿದ್ಯಲ್ಲ ಕಲ್ಲಿರಲೇ. ನಿಮ್ಮ ಅಮ್ಮನ ಅಲ್ಲೇ ಇರ್ತಾರೆ, ಎಲ್ಲೂ ಓಡೋಗಲ್ಲ. ಸಾವಿತ್ರಮ್ಮ, ಬೆಳಗ್ತೆಗಮ್ಮ. ಅಬ್ಬ ಇವನೇ ಆಶಂಕ್ರ. ನಡೆಯಪ್ಪ ನೀನು, ಆಚೆಗೆ ಹೋಗ್ಲಿ ಅಜ್ಜಿ. ಲೇ ಆಚೆ ಅನ್ಕೋತೀಯ, ನಡಿಯ ನೀನು ಒಳಕ. ಅಯ್ಯೋ ಇವನು ಯಾರು ಇವನ? ನಡಿ ಒಳಕ. ಲೇ ರಾಮ, ಏನೋ ಸರೋಜಮ್ಮ. ಅಯ್ಯೋ, ಒಂದು ಮದುವೆ ಮನೆ ಜನ ಇದ್ದೀರಿ, ತಿರ್ಗಾ ರಾಮ ರಾಮ ಅಂತ ಬಡ್ಕೊತಾಳೆ. ಲೇ ಬಾರ್ಲೇ, ಇವನು ಹೋಗ್ಬೇಕಂತಲೇ, ಹೋಗ್ಬೇಕಂತ, ಡ್ಯೂಟಿಗೆ ಹೋಗ್ಬೇಕು ಅಂತ ಹೇಳ್ತಾವನೆ. ಏಯ್ ನಡಿ ಬಾ, ಕರ್ಕೊಂಡೋಗಪ್ಪ ರಾಮ. ಬರ ಆಶಂಕ್ರ. ರಾಮ, ಏನಜ್ಜಿ? ಏನೇನು ಹೇಳ್ಬೇಕು ಅಂದು ಎಲ್ಲ ಹೇಳ್ಬೇಕಪ್ಪ. ಇವಾಗಿನ ಕಾಲದಾಗಿನ ಮಕ್ಳಿಗೆ ನಾವು ನಿಮ್ಗೇನು ಹೇಳ್ಕೊಡಂಗಿಲ್ಲ. ಅಷ್ಟು ಹೇಳುವ. ಸರಿ ಅಜ್ಜಿ, ಹೇಳ್ತೀನಿ ಅಜ್ಜಿ. ಮಾಡ್ತೀವಮ್ಮ. ಹೇಳ್ತಿಕಮ್ಮ. ಇವಾಗ ನೀವು ಹೆಂಗೆ ಇರ್ತೀರ ಕರೆವರ್ಕೂ ನೀವು ಹಂಗೆ ಇರ್ತೀರ ಆಯ್ತಾ. ಎನ್ನಿಕ ತಡಮೆ ಮುಟ್ಟೆ ಅದನ್ನ ನೀನು ಅನುಸರಿಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ ನಮ್ಮ ಹುಡುಗನೇ ಅಂತ ಇತ್ತವನಲ್ಲ, ಅವನು ಒಳ್ಳೆಯವನು. ಸಮಯ ತಂದಡ್ಬ ಹೆಂಗಿತ್ತದ ಏನೋ ಯಾರಿಗೆ ಗೊತ್ತು. ಇವತ್ತು ನೀನು ಹೆಂಗಿರ್ತೀಯ ಅವನ ಜೊತೆಗೆ ಕರೆಯವರೆಗೂ ಹಂಗೆ ಇರ್ತೀಯ. ನಿಮ್ಮ ಅಪ್ಪನು ನಿಮ್ಮ ಅಮ್ಮನ ಜೊತೆ ಬಿಟ್ಟಾಕು. ಅವಳು ಆಡ ಮಾತು ಅವಳೆ. ನೀನು ಚೆನ್ನಾಗಿದ್ರೆ ಅವಳಿಗೂ ತಂತೋತಾನೆ. ಏನು ಗುಂದರಮ್ಮ? ಹೂನಮ್ಮ, ನೀನು ಚೆನ್ನಾಗಿದ್ರೆ ಅವ್ರಿಗೂ ಸಂತೋಷ. ನೋಡ್ದ ನನ್ನ ಮಗಳು ಕೊಟ್ಟಿರೋ ಮನೆಗೆ ಎಷ್ಟು ಚೆನ್ನಾಗವಳೆ ಅಂತ ಅವ್ರಿಗೂ ಸಂತೋಷವಾಗಿರ್ತದೆ. ನೀನು ನಮ್ಮ ಅಪ್ಪನ ಬರಿಲ್ಲ, ನಮ್ಮ ಅಮ್ಮನ ಬರಿಲ್ಲ ಅಂತ ಎದಾರಿಕೊಂಬೇಡ. ಅವ್ರು ಬರ್ತಾರೆ, ಎಲ್ಲೂ ಹೋಗಲ್ಲ. ಫೋನ್ ಮಾಡ್ತಾನೆ ಇದೆಯಾ, ಮಾತಾಡ್ತಾನೆ ಇದೆಯಾ. ಇವತ್ತು ನೀನು ಎಷ್ಟು ಸಂತೋಷವಾಗಿರ್ತೀಯ, ಕಡೆವರೆಗೂ ಹಂಗೆ ಇರ್ತೀಯ. ಜೊತೆಗ ನಗಲೆ ಏನು ಮಾಡ್ಕೊಂಬರಮ್ಮ. ಆರಾಮಾಗಿ ಕೂತ್ಕೂತಿಯಾಗಿರಿ ಆಯ್ತಾ. ಗನ್ನೋರು ಹೆಣ್ಣೋರು ಅಂದಮೇಲೆ ಒಂದು ಮಾತು ಬರ್ತದೆ, ಒಂದು ಮಾತು ಓದ್ತದೆ. ಬಡೋದನ್ನ ಬಳ್ಳಿ ಓದೋದನ್ನ ತೆತ್ತೋಡೋದು.
ಆಯ್ತಾ? ಏನೋ ನೀವ್ ಹೇಳೋದು ನಂಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಗಂಡ ಹೆಂಡತಿ ಮಧ್ಯ ಜಗಳ ಬರ್ತದೆ, ಬರೋದು ಬರ್ತದೆ, ಹೋಗೋದು ಓದ್ತದೆ. ಅದನ್ನ ಮನ್ಸಿಗೆ ಹಾಕೊಂಬಿಡಮ್ಮ, ಇಬ್ರು ಹೊಂದಾವಣಿಕೆ ಆಗಿರ್ರಿ ಅಂತ ಹೇಳ್ತಾ ಇರೋದು. ಸರಿ ಹಾಲು ಎತ್ಕೊಂಡ್ ಹೋಗಮ್ಮ, ಹೋಗು. ಸರಿ ನರಿ ನರಮ್ಮ ನರಿ. ಅಯ್ಯೋ ಚಿಕ್ಕಮ್ಮ, ಯಾಕೆ ತಿಗ್ಲಾತದೆ? ಏನು ಭಯ ಪಡೋದು ಬೇಡ, ಈ ಭಯ ಆಗೋದು ಸಹಜನೇ. ಏನು ಭಯ ಪಡಬೇಡ, ಹೋಗಮ್ಮ ಹೋಗು. ಬಾ ಶಿವಮ್ಮ. ನರಿ ತಾರು ನ್ಯಾವ್ಲೆ ಓ ಏನು ಭಯ ಪಡಬೇಡ ಆಯ್ತಾ? ನಾವೆಲ್ಲರೂ ಇದ್ದೀವಿ ಓವು, ನೀನೇನು ಭಯ ಪಡಬೇಡ. ನಾನು ಇದ್ದೀನಲ್ಲ, ತಿತ್ತಮ್ಮ ಅಂತ ಬಾಯಿ ತುಂಬ ತುತ್ತೀಯಾ? ನಾನು ಇದ್ದೀನಲ್ಲಮ್ಮ. ಓ ಬೆದಲಮ್ಮ ಓ. ಲೇ ಸರಸ್ವತಿ, ಆ ಇವಾಗ ನಾವು ಹೇಳ್ಕೊಡ್ಬೇಕೇನು ಸರಸ್ವತಿ? ಅಯ್ಯೋ ಒಳ್ಳೆ ಸರಸ್ವತಿ ನೀನು. ಅಲ್ಲಲೇ ನಾವು ಹೇಳೋದು ಹೇಳ್ಬೇಕು ತಾನೆ, ದೊಡ್ಡವರಾಗಿ ನಮ್ಮ ಕರ್ತವ್ಯ ನಾವು ಮಾಡಬೇಕು. ಸರಮ್ಮ ಆಯ್ತು. ಓಚಿಲ್ ನನ್ನ ಗಣ್ಣ ಏನೋ ಹುಡುಗುತ್ತಾ ಇರ್ತಾನೆ. ತಿನ್ಬಿಟ್ಟೋಗೆ, ತಿನ್ಬಿಟ್ಟು ನಿನ್ ಗಂಡಕ್ಕೆ ಎತ್ಕೊಳಗೆ. ಅಯ್ಯ ನಾನು ಮಾರಿನಿ ಅನ್ನನೂ ತಾಡು ಮಾರಿಕ್ಕಿನಿ. ಅಮ್ಮ ಏನ ಬಾಮ, ಒಬ್ಬಟ್ಟು ಮಾಡೈತೆ ಎತ್ಕೊಳಕ್ ಬಮ್ಮ ನೀನು. ಒಬ್ಬಟ್ಟು ಅನ್ನ ಆಯ್ತಲ್ಲ, ಒಬ್ಬಟ್ಟು ಸಾರು ಎತ್ಕೊಳಕ್ ಬಾ. ಹೆಸರು ಬೇಳೆ ಎಲ್ಲ ಮಾಡೈತೆ, ಎತ್ಕೊಳಕ್ ಬಾ ಸರಸ್ವತಿ. ಒಂದು 5-6 ಎತ್ಕೊಳಗ್ ಎಷ್ಟು ಬೇಕು ಅಷ್ಟು ಎತ್ಕೊಂಡೋಗುವ. ಏನ್ ಮಾತಾಡ ನೋಕ ಬರ್ತೀನಿ. ಅಯ್ಯೋ ಅದೇನೋ ನಂಗೆ ತಿಳಿದಮ್ಮ, ನಿಮ್ಮ ಇಷ್ಟ. ನೀವೇನಾದ್ರೂ ಮಾಡ್ಕೊಳ್ರಿ, ನಂಗೆ ಅದಕ್ಕೆ ಸಂಬಂಧ ಇಲ್ಲ. ನಾವೇನಕ್ಕೆ ಬೇಕು ಮನೆಗೆ ದೊಡ್ಡವರು? ಶೋಭನೆಗಳು ಮಾಡ್ತಾರೆ, ಮದುವೆಗಳು ಮಾಡ್ತಾರೆ, ನಾಮಕರಣಗಳು ಮಾಡ್ತಾರೆ. ದೊಡ್ಡೋರವ್ರೆ, ಅವ್ರು ಕೇಳೋಣ ಮಾಡೋಣ, ಏನು ಮಾಡಬೇಕು ಶಾಸ್ತ್ರಗಳು ಅಂತ ಏನನ ಯಾವಳ್ಕನ ಒಬ್ಬಳ್ಕನ ಜ್ಞಾನ ಅದ? ಯಾವಳನ ಕೇಳಿದ್ಲ ನನ್ನನ್ನು? ಇಂಥ ದಿನ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಒಬ್ಬಟ್ಟುಗಳು ಮಾಡಿಬಿಟ್ರು, ಬೇಕಾದಂಗೆ ಹೆಸರು ಬೇಳೆಗಳು ಪಲ್ಯಗಳು ಮಾಡಿಬಿಟ್ರು, ತಟ್ಟಿಗೆ ತಿನ್ಬಿಟ್ರು, ಏನೋ ಶಾಸ್ತ್ರಗಳು ಮಾಡಿಬಿಟ್ಟು ಬಿಟ್ಬಿಟ್ರು ಮಕ್ಕ. ನೋಡ್ದಾ? ಏನಕ್ಕೆ ಬೇಕು ನಾವು ದೊಡ್ಡೋರ? ಏನಕ್ಕೆ ಬೇಕು ಹೇಳು? ಅಲ್ಲ ಅವಳು ಸಾವಿತ್ರಿ ಒಂದು ಮಾತು ಬಂದಾತೆ, ಒಬ್ಬಟ್ಟು ಮಾಡೋದಾ ಇಲ್ಲ ಏನು ಪಾಯಸ ಮಾಡೋದಾ ಅಂತ ಒಂದು ಮಾತು ಕೇಳಿದ್ಲ. ಏನಕ್ಕೆ ಒಬ್ಬಟ್ಟು ಮಾಡಿರೋದು? ಏನು ಪಾಯಸ ಮಾಡಿದ್ರು ಬೇಡ ಅಂತಾರ? ಅಲ್ಲ, ನನ್ನ ರಕ್ತ, ನನ್ನ ಮೊಮ್ಮಗಳು, ನನಗೆ ಎದುರು ತಿರ್ಕೊಂಡವಳೆಲ್ಲ ಇವಳು. ಇನ್ನೆಷ್ಟು ಮಾತ್ರ ಈ ಸಾವಿತ್ರಿ ಅವಳು ತಲೆ ಕೆಡಿಸಿರ್ಬೇಡ. ನನ್ನ ರಕ್ತ, ನನ್ನ ಮೊಮ್ಮಗಳು ಅವಳು ತಲೆ ಕೆಡಿಸೋಳು ಈ ಸಾವಿತ್ರಿ. ಇವತ್ತು ನನ್ನ ಮೊಮ್ಮಗಳೇ ನನ್ನ ಎದುರು ನಿಂತ್ಕೊಂಡವಳೆ. ಮಾಡಲಿ, ಅದೇನೇನು ಮಾಡ್ತಾರೋ ಮಾಡಲಿ. ಸೊಪ್ಪು ಸ್ವಲ್ಪ ಹಾಕಿ ಚೆನ್ನಾಗಿ ತೊಳೆದ್ಬಿಡ್ಲಿ ಮನೇನ. ಮಾಡ್ಕೊಂಡು ತಿಂದು ಯಾವ ಕಾಲದಾಗ ಇವ್ರ ತಾತನ ಒಬ್ಬಟ್ಟಿಗೆ ತಿನ್ನಕ್ಕ 3 ಎಕರೆ ಜಮೀನು ಮಾರಿದಂತೆ. ಹಂಗಾಯ್ತು ಕತೆ. ಮಾಡಿ ತಿಂದು ತೊಳೆದ್ಬಿಡ್ಲಿ ಹಂಗೆ. ಏನು ನಮ್ಮ ಅಂಬುಜಿ ಒಬ್ಳೆ ಬಂದ್ಬಿಡ್ಕೊತಾವಳೆ? ಲೇ ಇವಳೆ, ಲೇ ಗೌರಿ. ಹೌದಾ? ಮುಸ್ಲಿಮು? ಅಯ್ಯೋ ಗೌರಿ ಅಲ್ಲ, ಅಂಬುಜಿ. ಏನಂಬುಜಿ, ಯಾಕಂಬುಜಿ ಹಿಂಗೆ ಕೂತ್ಕೊಂಡಿದ್ಯಾ? ಹೆಣ್ಣು ಗಂಡಿನ ಕೂಲ್ಸಿದ್ರು, ಹೋಗಿ ಅವ್ರಿಗೇನೋ ಕುಂಕುಮ ಇಕ್ಕೋದು, ಅದೇನು ಶಾಸ್ತ್ರಗಳು ಬೇಕೋ ಮಾಡ್ಬೇಕಾಗಿತ್ತಾನೆ. ಯಾರಪ್ಪ ನನ್ನನ್ನು ಕೂಗ್ದರು? ಬಾಮ್ಮ ಶಾಸ್ತ್ರ ಮಾಡೋಣ. ಏನು ಮಾಡಬೇಕು? ಎತ್ತು ಮಾಡಬೇಕು? ಕಳಶ ಉಡ್ಬೇಕಾ? ಇಲ್ಲ ಏನು ಇಕ್ಬೇಕು? ಬಟ್ಟೆಗೆ ಇಕ್ಬೇಕಾ? ಇಲ್ಲ ಕಜ್ಜಾಯಿಗ್ಲ ಶಿಕ್ಲಿಗ್ಲ ಏನು? ಯಾವ ಒಳನ ಬಂದು ನನ್ನನ್ನು ಕೇಳಿದ್ಲಾ? ಒಬ್ಬಟ್ಟಿಗೆ ತಟ್ಟಿ ಪೇರ್ಸೋಳೆ ಮನುದ್ದ. ಕೇಳಿದ್ಲ ನನ್ನನ್ನು ಒಬ್ಬಟ್ಟು ಮಾಡ್ಲಾ ಅತ್ತೆ ಅಂತ? ಇಲ್ಲ ಹೆಸರು ಬೇಳೆ ಮಾಡ್ಲಾ ಅಂತ ಕೇಳಿದ್ಲಾ? ಪಲಾವು ಮೊಸರು ಬಜ್ಜಿ ಮಾಡ್ಲಾ ಅಂತ ಕೇಳಿದ್ಲಾ? ಯಾರು ಕೇಳಿದವ್ರು ನನ್ನ? ಏನಕ್ಕೂ ಇಲ್ಲ ಈ ಮನೆಗೆ ನಾನು. ಅವ್ರು ಇಷ್ಟ ಬಂದಂಗೆ ಮಾಡ್ಕೊಳ್ಳಿ ಬಿಡು, ನನ್ಗೇನಾಗಬೇಕು? ತಂದು ಹಾಕು ತಿನ್ಲಿ. ಇದೊಳ್ಳೆ ಚೆನ್ನಾಗದಲ್ಲ ಅಂಬುಜಿ. ಮನುಷ್ಯನ ದುಡಿಯೋದೇ ಒಂದು ಗೇಣುದ ಬಟ್ಟೆಕ ಹೊಟ್ಟೆಕ, ಅದೇ ಇಲ್ಲ ಅಂತಂದ್ರೆ ಹೆಂಗೆ? ಅವ್ರಿಗೆ ತಕ್ಕನಂಗೆ ನೀನು ಇದೆಯಲ್ಲಪ್ಪ, ತಕ್ಕ ಅಂತ ಕುಣಿತೀಯಾ? ನಿನಗೆ ಹೇಳಿ ನನ್ನ ಜೀವಮಾನ ಎಲ್ಲ ಮುಗ್ದೈತೆ. ನೀನು ಕಟ್ಕೊಂಡಾಗಿಂದ ಹೇಳ್ತಾನೆ ಇದ್ದೀನಿ ಬೇಡ ಅಂತ. ನನ್ನ ಮಾತು ಏನನ್ನ ಕೇಳ್ತಾ ಇದೀಯಾ ನೀನು? ಯಾವತ್ತನ ಕೇಳಿದ್ಯಾ? ಬೆಳಗ್ಗೆ ಎಲ್ಲ ಅಷ್ಟು ಹೇಳಿದ್ದೀನಲ್ಲೇ, ನಮ್ಗೆ ವಯಸ್ಸಾಗದೆ. ನಮ್ಮ ನಿಲ್ದಾಣ ಬಂದಾಗ ನಾವು ಇಳ್ಕೊಂಡು ಹೋಗೋ ಟೈಮು, ನೀನು ಸುಮ್ಮನೆ ಇರು ಅಂತ ಹೇಳ್ತಾ ಇದ್ದೀನಿ. ನೀನು ನನ್ನ ಮಾತೇ ಕೇಳ್ತಾ ಇಲ್ಲ. ಇನ್ನೆಷ್ಟು ವಿಧವಾಗಿ ಹೇಳಿ ನಾನು ನಿನ್ನ ಹತ್ರ ನನ್ನ ಕೈಲಿ ಹೇಗೋಕ್ಕಾಗಲ್ಲಮ್ಮ. ಏನನ್ನ ಮಾಡ್ಕೊಳ್ರಿ ನೀವು ಹೆಂಗ್ಸ್ರು. ನನ್ನ ಗಂಟ ತರಬೇಡ್ರಿ, ನಂಗೆ ತಲೆ ಕೆಟ್ಟೋತದೆ. ಅಲ್ಲ 500 ಎಷ್ಟೊತ್ತು ಕೇಳಿದ್ವಿ ಟೈಮು? 500 9:15 10 ಗಂಟೆ ಒಳಗೆ ಅಂದ್ರು. ಕರೆಕ್ಟ್ ಟೈಮ್ಗೆ ಮಾಡೋರು ಬಿಡು, ಕರೆಕ್ಟ್ ಟೈಮ್ಗೆ ಮಾಡೋರೆ. ಏನು ಟೈಮೇನು ಹೆಚ್ಚು ಕಡಿಮೆ ಆಗಿಲ್ಲ. ಮಾಡ್ತಾರಲ್ಲಪ್ಪ, ಎಲ್ಲ ದಂಡಿಗೆ ತಂದು ಹಾಕ್ತೀಯಾ? ನಿನ್ನ ಟೈಮ್ ಮಾಡ್ತಾರಾ? ಪಾಪ ಚಕ್ಲಿಗಳು ಖರ್ಜೂರ ಕಾಯಿಗಳು ಮಾಡಿದ್ರೆ ಸೊಸೆ ಸಮದೋಗ್ಬಿಡ್ತಾಳಂತ ಬೇಟಾಗಿಂದ ಒತ್ಕೊಂಬಂದಿದ್ಯಾ? ಇನ್ನು ಸಡನ್ ಆಗಿ ಇನ್ನೇನು ಮಾಡೋಕ್ಕತ್ತದೆ? ನೀನು ಬರ್ದಿರ್ಲಿ ಎಲ್ಲ ಮುಗಿತ್ ಬಿಡು. ಹೋದ್ರವ್ರು ಅವ್ರು ಪಾಡ್ಕೋರು. ಅಷ್ಟೇ ನಾನು ಬರ್ದಿರ್ಲಿ ಮುಗಿತದೆ. ನಾವೆಲ್ಲ ಇನ್ನೇನಕ್ಕೆ ಬೇಕು? ಅಮ್ಮ ನಾನು ಮಲ್ಕೊಳ್ತೀನಮ್ಮ. ನಿನ್ನ ಹತ್ರ ವಾದ ಮಾಡೋ ಶಕ್ತಿ ನನಗಿಲ್ಲ. ಹೋಗು ನೀನು. ತೊಟ್ಲೂರು ತೂಗ್ತೀಯ, ಮಗುನೂ ಗಿಲ್ತೀಯ. ನೀನು ಅಂತವನ್ ನೀನು ನೋಡು, ನಮ್ಮ ಪಾಪ ಬಂದ್ಬಿಡ್ತದೆ ನೋಡು. ತೆಗೆದು ಕೊಟ್ರೆ ಹೆಂಗಿರ್ಬೇಕು? ಮೂತಿ ಮಕ್ಕ ಒಡೆದೋಗ್ಬಿಡ್ಬೇಕು ನೋಡು. ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕು. ಬಾದಾಗ ಬಿಸಿ ತಿನ್ಕೊಂಡು ಬಿದ್ದಿರು ನಿಂಪಾಡ್ತು ನೀನು. ಮಕ್ಕಳನ್ನ ಆದರೆ ನೋಡ್ಕೊ, ಇಲ್ಲ ಅಂದ್ರೆ ಬಿಡು. ಎಷ್ಟು ಹೇಳಿದ್ರು ತಿಳ್ಕೊಂಡಿಲ್ಲ ಅಂತಂದರೆ ನಿನಗೇನು ನುಕ್ಕುಲಿಕ್ಕೆ ಅವಮಾನ. ನಾನು ನಿನ್ನ ಹತ್ರ ಏನೂ ಮಾತಾಡಲ್ಲ. ನೋಡ್ದಾ ಹೆಂಗೆ ಮಾತಾಡ್ಬಿಟ್ಟು ಹೋಗ್ತಾನೆ?
ಮಲ್ಕೊಂಡಿಲ್ಲೇನ ಇನ್ನ ಇಲ್ಲ ಅಮ್ಮ ಅಪ್ಪಾಜಿ ಚಿನ್ನ ನನ್ನ ತಿಂದೇನೋ ಒಬ್ಬಟ್ಟುಗಳು ಚಿನ್ನ ಚೆನ್ನಾತ ಬತ್ತ ಓ ಎತ್ತು ಚೆನ್ನಾತ ಬತ್ತ ಏನೇನ್ ಮಾಡೋರೆ ಅಪ್ಪಡಿ ಕಾಲು ಅಪ್ಪತ್ತು ಅಣ್ಣ ಬುವ ಮಾರೋರೆ ಒಬ್ಬಟ್ಟುಗಳು ಇನ್ನ ಅವ ಖಾಲಿ ಆಗೋದ್ವಾ ಇನ್ನ ಚಾಚೆ ಅವ ಅಬ್ಬತ್ತ ನಂಗೊಂದು ಹಾಕ್ಸ್ಕೊಂಬತ್ತೀಯ ಒಬ್ಬಟ್ಟು ಹಾಂ ನನ್ನ ಮೇಲೆ ಹೇಳ್ಬೇಡ ನಂಗೆ ಬೇಕು ಒಬ್ಬಟ್ಟು ತಿನ್ನಕ ಪ್ಲೇಟಾಗಿ ಹಾಕ್ಕೊಡು ಅಂತ ಹೇಳ್ಬಿಟ್ಟು ಹಾಕ್ಸ್ಕೊಂಬತ್ತೀಯಾ ಹಾಂ ಆಚೆ ಬರ್ತೀನಿ ಒನ್ನ ಎಲ್ಲ ಒಂದು 3 ಇಲ್ಲ 4 ಹಾಕ್ಸ್ಕೊಂಬ 4 ಹಾಕ್ಸ್ಕೊಂಬ ನನ್ನ ಮೇಲೆ ಹೇಳ್ಬೇಡ ನಿಂಕ ಅಂತೇಳು ಹ್ಞೂ ನಂಗೆ ಬೇಕು ತಿನ್ನಕ ಆಚೆ ಕುತ್ಕೊಂಡು ತಿಂತೀನಿ ಅಂತ ಹೇಳ್ಬಿಟ್ಟು ಹಾಕ್ಸ್ಕೊಂಬತ್ತೀಯಾ ರೋಸ್ಟ್ ಹೆಸರು ಬೇಳೆನು ರೋಸ್ಟ್ ಒಬ್ಬಟ್ಟು ಆಚೆ ಬರ್ತೀನಿ ನಾನು ಇವಾಗ ಹಾಕ್ಸ್ಕೊಂಬ ಹೋಗು ನಿಮ್ಮ ಅತ್ತಿಗೆ ಕೇಳೋಗು ಕಾರುಣ್ಯಕ ಹಾಕ್ಕೊಡ್ತಾಳೆ ಹೋಗು ನನ್ನ ಮೇಲೆ ಹೇಳ್ಬೇಡ ಹೇಳಿದ್ರೆ ಹೊಡ್ತೀನಿ ನಿಂಕ ಹಾಕ್ಸ್ಕೊಂಬತ್ತೀಯಪ್ಪ ನಾನು ಎಲ್ಗ ಗುಡ್ಗುಡ ಗುಡ್ಗುಡ ಅಂತ ಇರೋದು ಅಂತಿದೆ ಅಬ್ಬತ್ತ ಅಪ್ಪತ್ತ ಲೇ ನಿಮ್ಮ ಅಂಬುಜಿ ಅಜ್ಜಿ ಒಬ್ಬಟ್ಟು ತಿನ್ನಲ್ ಬಾರ ಅಯ್ಯೋ ಇವನು ಹೋಗಿ ಅಯ್ಯಪ್ಪನ ಬೈಕ್ ಹಾಕದ್ನಾ ಅಯ್ಯ ಅಯ್ಯಪ್ಪನ ಸಿಕ್ಕಿದ್ದೆ ಒಂದಪ್ಪ ಅಂತ ನಾವು ರಾಮಾಯಣ ಮಾಡ್ತಾನೆ ಬೇಡ 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 ಹೊಟ್ಟೆ ನೋವು ಬೇತಿಗಳಂತಾಳೆ ಬೆಳಗ್ಗೆಯಿಂದ ಏನೂ ತಗೊಂಡೋಗಿ ಕೊಡಬೇಡ ಒಂದು ಗ್ಲಾಸು ನೀರು ತಗೊಂಡೋಗಿ ಕೊಡು ಸಾಕು ಹೋಗು ಅಪ್ಪತ್ತ ಅಂತಿದೆ ಅಬ್ಬತ್ತ ಬೇಡಪ್ಪ ಹೊಟ್ಟೆ ಇಲ್ಲೈತೆ ನೋಡಿದ್ದು ಆಗೈದು ನಿಂದು ಪಿಳ್ಳೊಟ್ಟೆ ಅಲ್ಲಿ ನೋಯ್ತೈತಂತೆ ಅದು ಅದಕ್ಕೆ ಬೇಡ ಅಂತ ಹೇಳೋಗು ಅಂತಿದೆ ಅಪ್ಪ ಮಾತಾಡ ನಿಂತ ಅದು ಹೊಟ್ಟೆ ನೋವಿಲ್ಲ ಏನೂ ಇಲ್ಲ ಹೋಗ ಹೊಟ್ಟೆ ನೋವಲ್ಲ ಅದು ಹೊಟ್ಟೆ ಹಸಿತದೆ ಬೆಳಗ್ಗೆಯಿಂದ ಇವ್ರ ಮೇಲೆ ತೆಗಡು ಮಾಡ್ಕೊಂಡು ಬಿತ್ತಿದ್ನಿ ಇವಾಗ ಹೊಟ್ಟೆ ಹಸಿತದೆ ಹೋಗ ಲೇ ನನ್ನ ಮಾತು ಕೇಳ ಅನು ಅಪ್ಪಯ್ಯ ಬೈಲೆ ಬಾ ನನ್ನ ತೊಡೆ ಮೇಲೆ ಮಲ್ಕೋ ಬಾ ಮಲ್ಕಿಸ್ತೀನಿ ಬಾ ಲೇ ಜಾನ್ಕಿ ಮುಂದುವರಿಯುವುದು